ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಅನಾನಸ್ ಹಣ್ಣಿನ ಗೊಜ್ಜು ಅಂದರೆ ಪೈನಾಪಲ್ ಗೊಜ್ಜನ್ನು ಮಾಡ್ತಿದ್ದೀವಿ. ಪೈನಾಪಲ್ ಗೊಜ್ಜನ್ನು ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಸ್ವಲ್ಪ ತುಪ್ಪನ ಹಾಕೋತಿದ್ದೀವಿ. ಅದಕ್ಕೆ ಪೈನಾಪಲ್ ಏನಿದೆಯೋ ಅಂದರೆ ಅನಾನಸ್ಸು ಹಣ್ಣು ಅದೇನಿದೆಯೋ ಅದನ್ನ ಹಾಕೋತಿದ್ದೀವಿ. ಪೈನಾಪಲ್ನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನೋಡಿ, ಇದು ಚೆನ್ನಾಗಿ ಹುರಿದು ನೀರೆಲ್ಲ ಬಿಟ್ಕೊಂಡಿದೆ. ಸೊ ಇದು ಫ್ರೈ ಆಗಿದೆ ಅಂತ ಅರ್ಥ. ಇದಕ್ಕೆ ನಾವು ಈಗಲೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಿದ್ದೀವಿ. ನೋಡಿ, ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಒಂದು ಮಿಕ್ಸರ್ ಜಾರ್ಗೆ 8ರಿಂದ 10 ಒಣಮೆಣಸಿನಕಾಯಿ ಮತ್ತು ಶುಂಠಿಯನ್ನು ಹಾಕೋತಿದ್ದೀವಿ. ಹಾಗೆ ಬೆಳ್ಳುಳ್ಳಿಯನ್ನು ಹಾಕೋತಿದ್ದೀವಿ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಗ್ರೈಂಡ್ ಮಾಡಿ ಕೊಂಡ ತಕ್ಷಣ ಈ ರೀತಿ ಕಾಣಿಸ್ತಿದೆ. ಇದಕ್ಕೆ ನಾವು ಆವಾಗಲೇ ಏನು ಪೈನಾಪಲ್ನ ಫ್ರೈ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡ್ಕೋಬೇಕು, ಜಾಸ್ತಿ ಪೇಸ್ಟ್ ಮಾಡಬಾರ್ದು. ನೆಕ್ಸ್ಟು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕೋತಿದ್ದೀವಿ. ಸ್ವಲ್ಪ ಸಾಸಿವೆ, ಸಾಸಿವೆ ಸಿಡಿದ ತಕ್ಷಣ ಸ್ವಲ್ಪ ಕರಿಬೇವನ್ನು ಹಾಕೋತಿದ್ದೀವಿ. ಹಾಗೆ ಈರುಳ್ಳಿನೂ ಕೂಡ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾವು ಈ ಮಿಕ್ಸ್ಚರ್ ಏನು ಮಾಡಿಟ್ಕೊಂಡಿದ್ವೋ ಅದನ್ನ ಹಾಕೋತಿದ್ದೀವಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಮೆಣಸಿನಕಾಯಿ ಮತ್ತು ಅನಾನಸ್ಸಿನ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಈಗ ನಾವು ಇದಕ್ಕೆ ಬೆಲ್ಲವನ್ನು ಹಾಕೋತಿದ್ದೀವಿ. ಬೆಲ್ಲ ಟೇಸ್ಟ್ ಕೊಡುತ್ತೆ, ಸ್ವಲ್ಪ ಸ್ವೀಟ್ ಅನಾನಸ್ ಹಣ್ಣಿನ ಜೊತೆ ಚೆನ್ನಾಗಿರುತ್ತೆ ಅಂತ. ನೀವು ಸಕ್ಕರೆನೂ ಕೂಡ ಬಳಸ್ಬೋದು. ಈಗ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕೋತಿದ್ದೀವಿ. ಹಾಗೆ ಸ್ವಲ್ಪ ಉಪ್ಪು, ಆವಾಗಲೇ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ರಿಂದ ಈಗ ಕಮ್ಮಿ ಉಪ್ಪನ್ನು ಹಾಕೋಬೇಕಾಗತ್ತೆ. ಸೊ ಟೇಸ್ಟ್ನ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ಇದನ್ನು ಹಾಗೆ ಕುದಿಯೋಕೆ ಬಿಟ್ಟರೆ ಅನಾನಸ್ ಹಣ್ಣಿನ ಗೊಜ್ಜು ರೆಡಿ ಆಗುತ್ತೆ. ನೋಡಿ, ಈಗ ಇದು ಕುದೀತಾ ಇದೆ. ಸೊ ಇದನ್ನ ಆಫ್ ಮಾಡಿಬಿಡೋಣ. ರೆಸಿಪಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಾವು ನಮ್ಮ ಚಾನಲ್ನಲ್ಲಿ ಮಾವಿನ ಹಣ್ಣಿನ ಗೊಜ್ಜು ಹೇಗೆ ಮಾಡ್ಬೋದು ಅಂತಲೂ ಹೇಳ್ಕೊಟ್ಟಿದ್ದೀವಿ. ಅದನ್ನೂ ಕೂಡ ಒಂದು ಸತಿ ನೀವು ಟ್ರೈ ಮಾಡಿ. ಈ ಅನಾನಸ್ ಹಣ್ಣಿನ ಗೊಜ್ಜು ತುಂಬ ಈಸಿ ಆ್ಯಂಡ್ ಸಿಂಪಲ್. ಅನಾನಸ್ ಹಣ್ಣನ್ನು ತಿನ್ನೋ ಬದಲು ಈ ರೀತಿ ಕೂಡ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.